ಮಂದಾರ ನ್ಯೂಸ್, ತಾಳ್ಮೆ, ನಿಷ್ಠೆ, ಧೈರ್ಯ ಸದಾ ನಿಮ್ಮೊಂದಿಗೆ. ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಲ್ಲಿದ್ದೀವಿ. ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಇಡೀ ಬೆಂಗಳೂರಲ್ಲಿ ನೋಡ್ತಾ ಇದೀವಿ, ಶ್ರೀ ಕೃಷ್ಣ ಬೈರೇಗೌಡ ಅವರು ಬಹಳ ಉತ್ತಮವಾದಂತಹ ಕೆಲಸನ ಮಾಡ್ತಾ ಇದ್ದಾರೆ. ನಮಗೆ ಈಗ ಸುಮಾರು ಸಾರಿ ನಾವು ಇದನ್ನ ದೂರನ್ನ ಕೊಟ್ಟಿದ್ದೀವಿ. ರಾಜ್ಕುಮಾರ್ ಪಾರ್ಕ್ ಸುತ್ತಮುತ್ತಲು ಅನೇಕ ವರ್ಷಗಳಿಂದ ಗಾಡಿಗಳು ನಿಂತಿದೆ. ಸೊ ಅದಕ್ಕೆ ತೆರವುಗೊಳಿಸಿ ಅಂದ್ಬಿಟ್ಟು ಬಂದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಿಗೆಲ್ಲ ದೂರು ಕೊಟ್ಟರು ಸಹ ಇಲ್ಲಿ ಏನು ಫಲ ಸಿಕ್ಕಿಲ್ಲ ನಮಗೆ. ಇದು ಬರೀ ನಾವು ದೂರು ಕೊಡೋದು, ಲೆಟರ್ ಕೊಡೋದು ಇಷ್ಟೇ ಆಗಿದೆ. ಇದು ಯಾರು ಗಮನ ಹರಿಸ್ತಾ ಇಲ್ಲ, ಇದು ಕ್ರಮ ತೆಗೆದುಕೊಂತ ಇಲ್ಲ, ತೆರವುಗೊಳಿಸಲ್ಲ. ನಮಗೆ ಯಾರು ವಾಯು ವಿಹಾರಿಗಳು ಬರ್ತಾ ಇದಾರೆ ಅವ್ರಿಗೆ ಗಾಡಿ ಇಲ್ಲಿ ಪಾರ್ಕ್ ಮಾಡೋದಕ್ಕೆ ಜಾಗ ಇಲ್ಲ ನಮಗೆ. ಅಂತದನ್ನ ಇದೆಲ್ಲ ತೆರವುಗೊಳಿಸಿ ನಮಗೆ ಅವಕಾಶ ಮಾಡಿಕೊಟ್ರೆ ಬಹಳ ಉತ್ತಮ. ಒಂದು ಬೆಳಗ್ಗೆ ಬರ್ತೀವಿ, ಆರೋಗ್ಯ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾವು ವಾಕಿಂಗ್ ಬರ್ತೀವಿ. ಆ ವಾಕಿಂಗ್ ಇಲ್ಲಿ ಬಂದು ಗಾಡಿಗಳು ನಿಲ್ಲಿಸಿ ವಾಕಿಂಗ್ ಮಾಡೋದಕ್ಕೂ ನಮಗೆ ಒಂಥರ ಅನುಕೂಲ ಇಲ್ಲ. ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಆದ್ರೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ಬಹಳ ಉತ್ತಮ. ಅದಕ್ಕೆ ಇವತ್ತು ಇಲ್ಲ ಸ್ಥಳೀಯರು ಎಲ್ಲರೂ ಸೇರಿದ್ದೀವಿ. ಈ ಸ್ಥಳೀಯರು ವಸಂತ ಅವರು ಮಾತಾಡ್ಲಿ, ಅವರು ಒಂದೆರಡು ಮಾತು ಅವರು ದುಃಖ ಸಂಕಟ ಏನಿದೆ ಹೇಳ್ಕೊಂತಾರೆ. ಸರ್ ನಮಸ್ಕಾರ. ಇಲ್ಲಿ ಗಾಡಿ ಪಾರ್ಕ್ ಮಾಡೋದ್ರಾಗ ಮುಕ್ಕಾಲು ಜನ ಬಂದ್ಬಿಟ್ಟು ಇಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಆಟೋ ಹಿಡ್ಕೊಂಡು ಹೋಗ್ತಾರೆ. ಆ ತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ. ಮತ್ತೆ ಪಬ್ಲಿಕ್ ಇಲ್ಲಿ ಎಲ್ಲ ರೆಸಿಡೆನ್ಸರ್ ತುಂಬಾ ಪ್ರಾಬ್ಲಮ್ ಆಗಿ ಆಕ್ಸಿಡೆಂಟ್ ಸಮ ಆಗಿದೆ. ಇಲ್ಲಿ ಮೊನ್ನೆ 2 ಲೇಡೀಸ್ ಬಿದ್ದಿದ್ದಾರೆ ಈ ಪಾರ್ಕಿಂಗ್ ಗೋಸ್ಕರ, ವೆಹಿಕಲ್ ಜಾಸ್ತಿ ಓಡಾಟಕ್ಕೋಸ್ಕರ. ಸೊ ದಯವಿಟ್ಟು ಇದನ್ನ ಸೇರ್ಬೇಕಂತ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಾಣೇಶ್ವರಿ ಅವರಿಗೆ ಒಂದು ಮನವಿಯನ್ನ ನಾವು ಈ ವಿಡಿಯೋ ಮೂಲಕ ನಾವು ಹೇಳ್ಕೊಳ್ಳಕ್ಕೆ ಇದು ಮಾಡ್ಕೊಳ್ತೀರಿ. ಇಲ್ಲಿರೋ ಜನರಿಗೆ ಬಹಳ ತೊಂದರೆ ಆಗ್ತದೆ. ನೋಡಿ, ಹಿಂಗೆ ನೋಡಿ, ತಿರುಗಿ ನೋಡಿ, ಹಂಗಿರುತ್ತೆ. ಎಲ್ಲ ಬೇರೆ ಕಡೆಯಿಂದ ಬಂದು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗೋದು. ಯಾರು ಇಲ್ಲಿರೋರಲ್ಲ. ದಯವಿಟ್ಟು ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ರ ಬಗ್ಗೆ ಕ್ರಮ ತಗೊಂಡು ಎಲ್ಲಾನು ಸ್ವಲ್ಪ ಮಾಡ್ಕೊಡ್ಬೇಕಂತ. ನಮಸ್ಕಾರ ಸರ್. ಇವ್ರಿಗೆ ನೋಡಿ, ಎಲ್ಲ ಬರ್ತಿದೆ, ಮೀಡಿಯಾ ನೋಡ್ತಿರ್ತಾನೆ, ಗಾಡಿ ಪಾರ್ಕಿಂಗ್ ಮಾಡಿ ಬರ್ತಾನೆ. ನೀನ್ ಮನೆ ಹತ್ರ ಹಾಕುವ. ಇಲ್ಲ ಸರಿ, ವಾಕಿಂಗ್ ಮಾಡೋದು ಎಲ್ಲಿ ಪಾರ್ಕಿಂಗ್ ಮಾಡಬೇಕು? ಅವ್ರ ಕತೆ ನಿಮ್ಗೆ ಬೇಡ, ನಿಮ್ ಕತೆ ಮಾತಾಡಿ. ವಾಕ್ ಮಾಡೋರು ಏನಿದೆ ಜಾಗ? ಇದು ಗಾಡಿ ಮನೆಯವ್ರದ್ದು ಇದೇನ್ ಜಾಗ ಹೇಳ? ಪಾರ್ಕಿಂಗ್ ನಿಮ್ ಮನೆ ಹತ್ರ ಹಾಕುವ. ಪಾರ್ಕ್ ಹಾಕ್ಬಿಟ್ರಿ ಹಿಂಗೆ ಹೇಳ. ನಾನು ಹೇಳೋದು ಅರ್ಥ ಮಾಡ್ಕೊಬೇಕು, ನೀವು ಅರ್ಥ